ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸತೀಶ್ ಜಾರಕಿಹೊಳಿ ಬಾಮೈದ ಅಬಕಾರಿ ಇಲಾಖೆಯ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ್ ಮೇಲೆ ಇವತ್ತು ಇಡಿ ದಾಳಿಯನ್ನ ನಡೆಸಿರುವಂತದ್ದು. ಬೆಳಗಾವಿ, ಮೈಸೂರು, ಬೆಂಗಳೂರು ಸೇರಿದಂತೆ 6 ಕಡೆ ಇಡಿ ದಾಳಿ ನಡೆಸಿ ಪರಿಶೀಲನೆಯನ್ನ ನಡೆಸ್ತಾ ಇದೆ. ಸದ್ಯ ಇದು ಏನದು ಸ್ಯಾಂಕಿ ರಸ್ತೆಯಲ್ಲಿರ್ತಕ್ಕಂತಹ ಸಮ್ಮಿಟ್ ಅಪಾರ್ಟ್ಮೆಂಟ್ ಏನಿದೆ, ಇದು ಮಂಜುನಾಥ್ ಅವರಿಗೆ ಸೇರಿದಂತಹ ಈ ಒಂದು ಅಪಾರ್ಟ್ಮೆಂಟ್ ನಲ್ಲೂ ಕೂಡ ಇಡಿ ಬೆಳಗಿನಿಂದ ತನಿಖೆಯನ್ನ ನಡೆಸ್ತಾ ಇರುವಂತದ್ದು, ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಈ ವೇಳೆಯಲ್ಲಿ ಮಂಜುನಾಥ್ ಅವರು ಇದೇ ಫ್ಲಾಟ್ ನಲ್ಲಿ ಇದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಕೂಡ ಇರುವಂತದ್ದು. ಎ ಬ್ಲಾಕ್ ನ 21ನೇ ಫ್ಲಾಟ್ ನಲ್ಲಿ ಮಂಜುನಾಥ್ ಅವರ ಫ್ಲಾಟ್ ಇದೆ. ಸೊ ಅದರ ಪರಿಶೀಲನೆಯನ್ನ ಈಗಾಗಲೇ ಇಡಿ ಅಧಿಕಾರಿಗಳು ಸದ್ಯ ನಡೆಸ್ತಾ ಇರುವಂತದ್ದು. 2012ರಲ್ಲೂ ಕೂಡ ಇವರ ಮೇಲೆ ಲೋಕಾಯುಕ್ತ ದಾಳಿಯಾಗಿ 11 ದಿನ ಜೈಲಿಗೂ ಕೂಡ ಹೋಗಿದ್ರು ಮಂಜುನಾಥ್ ಅವರು. ಅಬಕಾರಿ ಇಲಾಖೆಯ ಪ್ರಭಾವಿ ಅಧಿಕಾರಿ ಅಂತೇಳಿ ಹೇಳ್ಬೋದು ಮಂಜುನಾಥ್ ಅವ್ರನ್ನ. ಹಲವು ವಿಚಾರಗಳಲ್ಲಿ ಅಂದ್ರೆ CL7 ಆಗಿರ್ಬೋದು, ಈ ರೀತಿಯಾದ ಲೈಸೆನ್ಸ್ ಗಳನ್ನ ಅವರ ಕುಟುಂಬಸ್ಥರ ಹೆಸರಿನಲ್ಲೇ ಕೊಟ್ಟು ಅಕ್ರಮವನ್ನ ಎಸಗಿದ್ದಾರೆ ಅಂತಕ್ಕಂಥ ಒಂದು ಆರೋಪ ಕೂಡ ಇವರ ಮೇಲೆ ಇರುವಂತದ್ದು. ಸದ್ಯ ಬೆಳಗ್ಗಿನಿಂದಲೂ ಕೂಡ ಏನು ವೈ ಮಂಜುನಾಥ್ ಅವರಿಗೆ ಸೇರಿದಂತಹ 6 ಕಡೆಯಲ್ಲಿ ಇಡಿ ದಾಳಿಯನ್ನು ನಡೆಸಿ ಈಗ ಹೆಚ್ಚಿನ ಪರಿಶೀಲನೆ ನಡೆಸ್ತಾ ಇದೆ. ಇಲ್ಲಿ ಏನು ಅಪಾರ್ಟ್ಮೆಂಟ್ ನಲ್ಲಿ ಪರಿಶೀಲನೆ ನಡೆಸುವಂತ ಸಂದರ್ಭದಲ್ಲಿ ಇವರಿಗೆ ಸಂಬಂಧಪಟ್ಟಂತಹ ಕೆಲವೊಂದು ದಾಖಲೆಗಳು ಮತ್ತು ಹಣ ಕೂಡ ಪತ್ತೆಯಾಗಿದೆ ಅಂತಕ್ಕಂಥ ಒಂದು ಮಾಹಿತಿಗಳು ಕೂಡ ಈಗ ಸಿಗ್ತಾ ಇರುವಂತದ್ದು. ಸದ್ಯ ಇಡಿ ಹೆಚ್ಚಿನ ಪರಿಶೀಲನೆಯನ್ನ ಬೆಂಗಳೂರು, ಮೈಸೂರು, ಬೆಳಗಾವಿ ಎಲ್ಲಿ ಈಗ ಹೆಚ್ಚಿನ ಪರಿಶೀಲನೆ ಈಗ ಮುಂದುವರೆಸಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ವಿಕಾಸ್ ಟಿವಿ 9 ಬೆಂಗಳೂರು. ಸತೀಶ್ ಜಾರಕಿಹೊಳಿ ಬಾಮೈದ ಅಬಕಾರಿ ಇಲಾಖೆಯ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ್ ಮೇಲೆ ಇವತ್ತು ಇಡಿ ದಾಳಿಯನ್ನ ನಡೆಸಿರುವಂತದ್ದು. ಬೆಳಗಾವಿ, ಮೈಸೂರು, ಬೆಂಗಳೂರು ಸೇರಿದಂತೆ 6 ಕಡೆ ಇಡಿ ದಾಳಿ ನಡೆಸಿ ಪರಿಶೀಲನೆಯನ್ನ ನಡೆಸ್ತಾ ಇದೆ. ಸದ್ಯ ಇದು ಏನದು ಸ್ಯಾಂಕಿ ರಸ್ತೆಯಲ್ಲಿರ್ತಕ್ಕಂತಹ ಸಮ್ಮಿಟ್ ಅಪಾರ್ಟ್ಮೆಂಟ್ ಏನಿದೆ, ಇದು ಮಂಜುನಾಥ್ ಅವರಿಗೆ ಸೇರಿದಂತಹ ಈ ಒಂದು ಅಪಾರ್ಟ್ಮೆಂಟ್ ನಲ್ಲೂ ಕೂಡ ಇಡಿ ಬೆಳಗಿನಿಂದ ತನಿಖೆಯನ್ನ ನಡೆಸ್ತಾ ಇರುವಂತದ್ದು, ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈ ವೇಳೆಯಲ್ಲಿ ಮಂಜುನಾಥ್ ಅವರು ಇದೇ ಫ್ಲಾಟ್ ನಲ್ಲಿ ಇದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಕೂಡ ಇರುವಂತದ್ದು. ಎ ಬ್ಲಾಕ್ ನ 21ನೇ ಫ್ಲಾಟ್ ನಲ್ಲಿ ಮಂಜುನಾಥ್ ಅವರ ಫ್ಲಾಟ್ ಇದೆ. ಸೊ ಅದರ ಪರಿಶೀಲನೆಯನ್ನ ಈಗಾಗಲೇ ಇಡಿ ಅಧಿಕಾರಿಗಳು ಸದ್ಯ ನಡೆಸ್ತಾ ಇರುವಂತದ್ದು. 2012ರಲ್ಲೂ ಕೂಡ ಇವರ ಮೇಲೆ ಲೋಕಾಯುಕ್ತ ದಾಳಿಯಾಗಿ 11 ದಿನ ಜೈಲಿಗೂ ಕೂಡ ಹೋಗಿದ್ರು ಮಂಜುನಾಥ್ ಅವರು. ಅಬಕಾರಿ ಇಲಾಖೆಯ ಪ್ರಭಾವಿ ಅಧಿಕಾರಿ ಅಂತೇಳಿ ಹೇಳ್ಬೋದು ಮಂಜುನಾಥ್ ಅವ್ರನ್ನ. ಹಲವು ವಿಚಾರಗಳಲ್ಲಿ ಅಂದ್ರೆ CL7 ಆಗಿರ್ಬೋದು, ಈ ರೀತಿಯಾದ ಲೈಸೆನ್ಸ್ ಗಳನ್ನ ಅವರ ಕುಟುಂಬಸ್ಥರ ಹೆಸರಿನಲ್ಲೇ ಕೊಟ್ಟು ಅಕ್ರಮವನ್ನ ಎಸಗಿದ್ದಾರೆ ಅಂತಕ್ಕಂಥ ಒಂದು ಆರೋಪ ಕೂಡ ಇವರ ಮೇಲೆ ಇರುವಂತದ್ದು. ಸದ್ಯ ಬೆಳಗ್ಗಿನಿಂದಲೂ ಕೂಡ ಏನು ವೈ ಮಂಜುನಾಥ್ ಅವರಿಗೆ ಸೇರಿದಂತಹ 6 ಕಡೆಯಲ್ಲಿ ಇಡಿ ದಾಳಿಯನ್ನು ನಡೆಸಿ ಈಗ ಹೆಚ್ಚಿನ ಪರಿಶೀಲನೆ ನಡೆಸ್ತಾ ಇದೆ. ಇಲ್ಲಿ ಏನು ಅಪಾರ್ಟ್ಮೆಂಟ್ ನಲ್ಲಿ ಪರಿಶೀಲನೆ ನಡೆಸುವಂತ ಸಂದರ್ಭದಲ್ಲಿ ಇವರಿಗೆ ಸಂಬಂಧಪಟ್ಟಂತಹ ಕೆಲವೊಂದು ದಾಖಲೆಗಳು ಮತ್ತು ಹಣ ಕೂಡ ಪತ್ತೆಯಾಗಿದೆ ಅಂತಕ್ಕಂಥ ಒಂದು ಮಾಹಿತಿಗಳು ಕೂಡ ಈಗ ಸಿಗ್ತಾ ಇರುವಂತದ್ದು. ಸದ್ಯ ಇಡಿ ಹೆಚ್ಚಿನ ಪರಿಶೀಲನೆಯನ್ನ ಬೆಂಗಳೂರು, ಮೈಸೂರು, ಬೆಳಗಾವಿ ಎಲ್ಲಿ ಈಗ ಹೆಚ್ಚಿನ ಪರಿಶೀಲನೆ ಈಗ ಮುಂದುವರೆಸಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ವಿಕಾಸ್ ಟಿವಿ 9 ಬೆಂಗಳೂರು.